ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪುಕ್ಷಟೆ ಜ್ಞಾನ ಸರಣಿ 14. ಇವತ್ತಿನ ಸರಣಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಮ ಸುತ್ತಲೂ ಕೇಳಿಬರುವಂತಹ ಒಂದು ವಿಶೇಷವಾದ ಶಬ್ದ SIR ಅಲ್ವಾ? ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂಸ್. SIR ಮತದಾರರ ಶುದ್ಧೀಕರಣ, ಮತದಾರರ ಪಟ್ಟಿಯ ಶುದ್ಧೀಕರಣ. ಮತದಾರರ ಶುದ್ಧೀಕರಣ ಅಲ್ಲ, ಮತದಾರರ ಪಟ್ಟಿಯ ಶುದ್ಧೀಕರಣ ನಡೀತಾ ಇದೆ. ಇಡೀ ದೇಶದಲ್ಲಿ ಚುನಾವಣಾ ಆಯೋಗದ ಕರ್ತವ್ಯ ಏನೆಂದರೆ, ಚುನಾವಣೆಗಳು ನಡೆಯುವ ಮುನ್ನ ಈ ಒಂದು ಮತದಾರರ ಪಟ್ಟಿಯನ್ನು ಶುದ್ಧೀಕರಣ ಮಾಡುವುದು ಅಥವಾ ಅಪ್ಡೇಟ್ ಮಾಡುವುದು ಅಂತ ಅರ್ಥ. ಹಿಂದೆ ನಡೀತಾ ಇತ್ತು. ಮತದಾರರ ಪಟ್ಟಿಯನ್ನು ಯಾವಾಗಲೂ ಮತದಾನದಕ್ಕಿಂತ ಮುಂಚೆ ಅದನ್ನು ಅಪ್ಡೇಟ್ ಮಾಡುವ ಕೆಲಸವನ್ನು ಚುನಾವಣಾ ಆಯೋಗದವರು ಮಾಡಿದ್ದಾರೆ. ಆದರೆ ಈ ಒಂದು ಹಂತದಲ್ಲಿ ನಡೆಯುತ್ತಿರುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಇಂಥ ಒಂದು ಎಕ್ಸಸೈಸಿನ ಅಗತ್ಯ ಯಾಕೆ ಬಂತು ಅಂತ ಹೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಈ ಬಾರ್ಡರ್ಲಿರುವಂಥ ರಾಜ್ಯಗಳಲ್ಲಿ ಚುನಾವಣೆ ನಡೆದಾಗ ಬೇರೆ ದೇಶದಿಂದ ವಲಸೆ ಬಂದು ಇಲ್ಲಿ ತಮ್ಮ ಜೀವನೋಪಾಯವನ್ನು ಕಂಡು ಇಲ್ಲೇ ನೆಲೆಸಿ ಕ್ರಮೇಣ ಇಲ್ಲಿಯ ಒಂದು ಮತದಾನದ ಹಕ್ಕನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳನ್ನು ನಾವು ಕಂಡಿದ್ದೇವೆ. ಅದರಿಂದ ಏನಾಯಿತು, ನಮಗೆ ಸ್ಥಳೀಯ ಮತದಾರನ ನಿಜವಾದ ಹಕ್ಕು ಮತ್ತು ಅವನಿಗೆ ಸಲ್ಲಬೇಕಾದಂತಹ ಅಭಿವೃದ್ಧಿಯ ಒಂದು ಶೇರ್ ಅಂತೇನು ಹೇಳ್ತೀವಿ, ಅದರಿಂದ ಅವನು ವಂಚಿತನಾಗಲಿಕ್ಕೆ ಆಗಕೂಡದು ಎಂಬ ಒಂದು ಉದ್ದೇಶದಿಂದ ರಾಜಕೀಯ ಉದ್ದೇಶ ಏನಾಯಿತು ಅಂದರೆ, ಇಲ್ಲ, ನಮ್ಮಲ್ಲಿ ಮತದಾರರು ಬೇರೆಯವರೆಲ್ಲ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಡಿಲೀಟ್ ಮಾಡಬೇಕು, ನಮ್ಮಲ್ಲಿ ನಿಜವಾದ ಮತದಾರ ಯಾರು ಅದನ್ನು ನಾವು ಐಡೆಂಟಿಫೈ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಇಂತಹ ಒಂದು ಬೃಹತ್ ಪ್ರಕ್ರಿಯೆ ಈಗ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಅದೇ SIR. ಗೊಂದಲ ಇದೆ. 2002 ಮತ್ತು ಈಗ 2026. 2002ರಲ್ಲಿ ನೀವು ಎಲ್ಲಿ ಮತ ಹಾಕಿದ್ರಿ ಅಲ್ಲಿ ಇವಾಗ ತಾಳೆ ಮಾಡಬೇಕು. ತಾಳೆ ಮಾಡಬೇಕಾದ್ರೆ ನಿಮ್ಮ ಹೆಸರಿನ ಸ್ಪೆಲ್ಲಿಂಗಲ್ಲಿ ಮಿಸ್ಟೇಕ್ ಇರಬಹುದು, ನಿಮ್ಮ ಹೆಸರನ್ನು ತಂದೆ ತಾಯಿ ಹೆಸರುಗಳು ವ್ಯತ್ಯಾಸವಾಗಿರಬಹುದು, ಅಥವಾ ಬೇರೆ ಏನೇ ರೀತಿಯ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶವನ್ನು ಸರ್ಕಾರ ಚುನಾವಣಾ ನಿಯೋಗ ನೀಡ್ತಾ ಇದೆ ಎಂಬ ಒಂದು ಉದ್ದೇಶ, ಸದುದ್ದೇಶನೇ. ಆದರೆ ಇದರ ಬಗ್ಗೆ ತಿಳಿ ಹೇಳಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ರಾಜಕೀಯ ಪಕ್ಷಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ಯಾವುದೋ ಒಂದು ಪಕ್ಷ ಗುಂಪು ಕಟ್ಕೊಂಡು ಅಲ್ಲಿ ನಮ್ಮ ಮತದಾರನ ಸೆಳೀತಾ ಇದೆ, ಇಲ್ಲಿ ಯಾವುದೋ ಒಂದು ಪಕ್ಷ ಗುಂಪು ಕಟ್ಟಿ ನಮ್ಮ ಮತದಾರನ ಸೆಳೀತಾ ಇದೆ ಎಂಬ ಒಂದು ಕೂಗು ಕೇಳಿ ಬರ್ತಾ ಇದೆ ಹೊರತು, ನಾವು ಮತದಾರನ ಮನೆಗೆ ಹೋಗಿ BLO ಜೊತೆಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯಾ? BLO ಮತ್ತು BLA ಅಂತ ಹೇಳಿದ್ವಿ. BLO ಯಾರು? ಚುನಾವಣಾ ಆಯೋಗದಿಂದ ಅಪಾಯಿಂಟ್ ಆಗಿರ್ತಕ್ಕಂಥ ಅಧಿಕಾರಿ. ಅವನು ಮನೆಗೆ ಹೋಗಿಬಿಟ್ಟು ಈ ಒಂದು ಫಾರ್ಮನ್ನು, ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು, ಮತ್ತೆ ಆ ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡಿದ ನಂತರ ತೆಗೆದುಕೊಂಡು ಬಂದು ಅದರಲ್ಲಿ ಏನು ವ್ಯತ್ಯಾಸಗಳಿದ್ದೆ ಅದರ ಬಗ್ಗೆ ಕಾಮೆಂಟ್ ಮಾಡಿ ಅದನ್ನು ತಿರ್ಗಾ ಆಯೋಗಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಮೊದಲ ಹಂತ, ಎರಡನೇ ಹಂತ, ಮೂರನೇ ಹಂತ, ಪಟ್ಟಿ ಪ್ರಕಟಣೆ ಹಂತ, ಡಿಲೀಟ್ ಆ್ಯಂಡ್ ಅಡಿಷನ್ಸಿನ ಹಂತ, ಈ ರೀತಿ ಚುನಾವಣೆ ಬರುವಷ್ಟೊತ್ತಿಗೆ ಇದನ್ನು ಶುದ್ಧೀಕರಣ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಇದೆಲ್ಲ ನಡೀತಾ ಇದೆ. ಗೆಳೆಯರೇ, ನನ್ನನ್ನು ಸೇರಿಸಿ ನಾನು ಹೇಳೋದು, ಸಾಕಷ್ಟು ಗೊಂದಲಗಳಿಗೆ ನಾನು ಒಳಗಾಗಿದ್ದೇನೆ. ನನಗೂ ಇವತ್ತಿಗೂ ಉತ್ತರ ಸಿಗ್ತಾ ಇಲ್ಲ. ನಾನು ಹೇಳಿದ್ದೇನೆಂದರೆ, ಈ ರಾಜಕೀಯ ಪಕ್ಷಗಳು ಆಯಾ ಬೂತ್ಗಳನ್ನು 4 ಅಥವಾ 5 ಸಮವಾಗಿ ವಿಭಾಗಗಳನ್ನು ಮಾಡಿ ಒಂದೆರಡು ಬೀದಿಗಳಿರುವಂತಹ ಮನೆಗಳಲ್ಲಿ ಟೋಕನ್ಗಳನ್ನು ಕೊಟ್ಟು
ಇಂಥ ದಿವಸ ನಿಮ್ಮ ಮನೆಗೆ ನಾವು ಬರ್ತೀವಿ, ಮಿನಿಮಮ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟೇಷನು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಇವುಗಳನ್ನು ಇಟ್ಕೊಳ್ಳಿ. ಇನ್ನೊಂದು ಕಡೆ ಗೊಂದಲ ಇದೆ, ಆಧಾರ್ ಕಾರ್ಡ್ ಈಸ್ ನಾಟ್ ಎ ಪ್ರೂಫ್ ಆಫ್ ಸಿಟಿಜನ್ಶಿಪ್, ರೇಷನ್ ಕಾರ್ಡ್ ಈಸ್ ನಾಟ್ ಎ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಅಂತೆಲ್ಲ ಹೇಳ್ತಾ ಇದ್ದು, ಯಾವುದೂ ಸಿಟಿಜನ್ಶಿಪ್ಗೆ ಪ್ರೂಫ್ ಅಲ್ಲ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡಿದ ಮೇಲೆ, ಹಾಗಾದರೆ ಸಿಟಿಜನ್ಶಿಪ್ನ ಅಧಿಕೃತವಾದಂಥ ಡಾಕ್ಯುಮೆಂಟ್ ಯಾವುದು? ಚುನಾಯಿತ ನೇತಾಗಳು ಮುಂದೆ ಬರಬೇಕು, ಆಯೋಗದ ಆಫೀಸರುಗಳು ಮುಂದೆ ಬರಬೇಕು, ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು, ಚಿಕ್ಕ ಚಿಕ್ಕ ಗುಂಪುಗಳನ್ನು ಮಾಡಿ ಅವರವರ ಮನೆಗಳಿಗೆ ಆಯಾ ಡೇಟಿಗೆ ಹೋಗಿಬಿಟ್ಟು ಇವುಗಳನ್ನು ಮಾಡೋದು ಬಹಳ ಒಳ್ಳೆಯದು. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಕಾನೂನು ಅಷ್ಟೊಂದು ಹತ್ತಿರವಾಗಿಲ್ಲ. ನಮ್ಮ ಜೀವನೋಪಾಯ ಮಾಡೋದೇ ಕಷ್ಟ ಆಗಿದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಯಾರ ಹತ್ರ ಇದೆ? ದಯವಿಟ್ಟು ಈ ಕಡೆ ಗಮನ ಕೊಡಬೇಕು. ಇದು ನನ್ನ ಮನವಿ. ಈ ಸಂದರ್ಭದಲ್ಲಿ ನಾನು ಟಿ ಎನ್ ಶೇಷನ್ ಅವ್ರನ್ನ ಇಲ್ಲಿ ನಾನು ನೆನಪು ಮಾಡಿಕೊಳ್ಳೇಬೇಕು. ಆ ವ್ಯಕ್ತಿ ಎಲೆಕ್ಷನ್ ಕಮಿಷನರ್ ಆದಾಗ ದೇಶದಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದರು. ಮತದಾರ ಯಾರು, ಅವನ ಹಕ್ಕೇನು, ಮತದಾನ ನಡಿಬೇಕಾದ್ರೆ ಈ ಒಂದು ನೇತಾಗಳು ಏನನ್ನೆಲ್ಲ ಪಾಲಿಸಬೇಕು, ಎಷ್ಟು ಖರ್ಚು ಮಾಡಬೇಕು, ಯಾವ ರೀತಿಯ ಒಂದು ನಡವಳಿಕೆ ಇರಬೇಕು. ಅವನು ಎಂಥ ದೊಡ್ಡ ದೊಡ್ಡ ಲೀಡರ್ಗಳ ಮನಸ್ಸಿನಲ್ಲಿ ನಡುಕ ಹುಟ್ಟಿಸಿದ ಒಬ್ಬ ಧೀಮಂತ ಮತ್ತು ಶ್ರೇಷ್ಠ ಎಲೆಕ್ಷನ್ ಕಮಿಷನರ್ ಅಂತ ಹೇಳ್ಬೋದು. ಮತ್ತೊಮ್ಮೆ ಟಿ ಎನ್ ಶೇಷನ್ನಂತಹ ಅಧಿಕಾರಿಯನ್ನು ನಾವು ನೋಡಬಹುದೇ ಈ ದೇಶದಲ್ಲಿ? ಚುನಾವಣೆಗಳು ಸುಸೂತ್ರವಾಗಿ ನಡೆಯಲಿ ಅಂತ ಭಾವಿಸಬಹುದೇ? ಮತದಾರರ ಪಟ್ಟಿ ಶುದ್ಧವಾಗಿದೆ ಅಂತ ಹೇಳಿ ಮನಃಪೂರ್ವಕವಾಗಿ ಹೇಳಿಕೊಳ್ಳಬಹುದೇ? ಮೇರಾ ಭಾರತ್ ಮಹಾನ್ ಅಲ್ವಾ? ಲೆಟ್ ಅಸ್ ಲೀವ್ ಆನ್ ಹೋಪ್. ಪ್ಲೀಸ್ ಮೇಕ್ ಟಫ್ ಥಿಂಗ್ಸ್ ಇನ್ ಅನ್ ಈಸಿ ವೇ, ನಾಟ್ ದಟ್ ಈಸಿ ಥಿಂಗ್ಸ್ ಆರ್ ಮೇಡ್ ಟಫ್ ಅಲ್ವಾ? ನಮಸ್ಕಾರ, ಮತ್ತೆ ಬರ್ತೀನಿ. ಸರ್ವೇ ಜನ ಸುಖಿನೋ ಭವಂತು.